ಬರ್ರಿ ಈಗ ಪ್ರಿಂಟ್ ತಗೋದು ಈಗಿನ ನಾಲ್ಕು ಅಷ್ಟು ಸ್ವಲ್ಪ ಅವ್ರಿಗೆಲ್ಲ ಹಿಂದೆ ಬಾ ಅಂತೇಳಿ ವಿಡಿಯೋ ಮಾಡೋದು ಈ ಕಡೆ ವಿಡಿಯೋ ಮಾಡೋದು ಈ ಕಡೆ ಬನ್ನಿ. ನಮ್ಮ ಹಿಂದೆ ಬಂದೆ ಆ ಸೈಡ್ ಬಂದೆ ಎಲ್ಲರೂ ಬರ್ತಾರೆ. ಅವ್ರ ತಾಯಿಯವರಾಗಬೇಕು ಸ್ವಲ್ಪ ಯಾವ ರೀತಿ ಮಾಡಿದ್ರು ಡಾಕ್ಯುಮೆಂಟ್ಸ್ ಸ್ಟೇಷನ್ ಕೊಟ್ಟೆ ಸರ್ ಯಾವ ಸ್ಟೇಷನ್ ಕೊಟ್ಟೆ ಸಪರೇಟ್ ಸ್ಟೇಷನ್ ರಿಪೋರ್ಟ್ ಮಾಡಿ ಆಯ್ತು ನಾನು ಸ್ಟೇಷನ್ ಮಾತಾಡ್ತೀನಿ ನಿಮ್ಮಲ್ಲಿ ಮಾಡಿದಾಗ ಅವ್ರ ತಾಯಿಯವರು ಬಂದಾರೆ ಸ್ವಲ್ಪ ಹಿಂದೆ ಬಾಬಾ ಸಣ್ಣ ಹಿಂದೆ ಬರೋದು ಸಣ್ಣ ಅವ್ರ ನಾನು ಅಜ್ಮದಲ್ಲಿ ಐಡಿಯಾ ಅಲ್ಲಿದೆ ಐತಲ್ರಿ. ಬಾಂಡ್ ನೋಡ್ರಿ ಹುಡುಗಿ ಇಲ್ಲಿದೆ ನಿಲ್ಸಲ್ಲ ಹುಡುಗಿ ನಿಲ್ಸಲ್ಲ ಇಲ್ಲಿ ಧಾರವಾಡ ಇದೆಲ್ಲ ಹುಡುಗ ಅಡ್ರೆಸ್ ಆಗ್ಯಾವ ಬರ್ರಿ ಬರ್ರಿ ಬಾರಿ ಬಂತಲ್ಲ ಮ್ಯಾರೇಜ್ ಪ್ಲೇಸ್ ಮಾಡ್ಬೋದು ಯಾರಿಗೂ ಸ್ವಂತ ಮನೆ ಇರಂಗಿಲ್ಲ ಬಾಡಿಗೆ ಮನೆ ಇರ್ತದೆ ಬಾಡಿಗೆ ರೇಟ್ಗೂ ಆಮೇಲೆ ಮ್ಯಾರೇಜ್ ಪ್ಲೇಸ್ನೇ ಮಾಡ್ಬೋದು ಎಷ್ಟು ವರ್ಷ ನೀವು ಡ್ಯೂಟಿ ಮಾಡೋದು ಎಷ್ಟು ವರ್ಷ 4-5 ವರ್ಷ ಎಷ್ಟು ವರ್ಷ ಇಲ್ಲಿ ಏನು ಮಾತಾಡ್ತಾರೋ ಸ್ವಲ್ಪ ಕೇಳಿ ಅದೇ ಅಲ್ಲ ಫಸ್ಟ್ ಬಂದ್ ಮಾಡಿ ಎಷ್ಟು ವರ್ಷ 3-4 ವರ್ಷ ಎಷ್ಟು ವರ್ಷ ರೆಸಿಡೆನ್ಸಿ ಇದ್ದರೆ ರಿಜಿಸ್ಟರ್ ಮಾಡಲಿಕ್ಕೆ ಬರುತ್ತೆ ಅಂತ ನೀವು ಐತ್ರಿ ಕಾನೂನಲ್ಲಿ
ಅದು ಸ್ಪಾಟ್ ವಿಸಿಟ್ ಮಾಡಂಗಿಲ್ಲ ಸರ್ ನಾವು ರೆಂಟ್ ಅಗ್ರಿಮೆಂಟ್ ತೊಗೊಂಡಾಗ ನಾವು ಸ್ಪಾಟ್ ವಿಸಿಟ್ ಮಾಡಲ್ಲ ಅದು ನೋಟ್ರಿ ಕೊಡ್ತಲ್ಲ ಅದ್ರ ಮೇಲೆ ಮಾಡ್ತಾರೆ ನಾನೇನು ಕೇಳಿದೆ ಮೇಡಮ್ ಒಂದೇ ಕ್ವಶನ್ ಕೇಳ್ತಾರೆ ನಿಮಗೆ ಹುಡುಗ ಮತ್ತು ಹುಡುಗಿ ಎಷ್ಟು ತಿಂಗಳಿಗೆ ರೆಸಿಡೆನ್ಸಿ ಇದ್ರೆ ಸರ್ ಈಗ ನೀವು ಸ್ವತಃ ಗೊತ್ತಾಗಿಲ್ಲ ಒಂದು ಸೆಕೆಂಡ್ ತಡಿ. ಈಗ ನೀವು ಬಾಡಿಗೆ ಇರ್ತೀರಿ ಮನೆಯಲ್ಲಿ ನೀವು 1 ತಿಂಗಳು ಇರ್ಬೋದು 10 ವರ್ಷ ಇರ್ಬೋದು ನಾವ್ಯಾರು ಕೇಳಿದ್ವಿ ನಾವ್ಯಾರು ಕೇಳಿದ್ವಿ ನಿಮ್ಗೆ ಮಾಹಿತಿ ಕೊಡ್ತಾ ಇರ್ಬೋದು ಮೇಡಮ್ ನಿಮ್ಗೆ ಮಾಹಿತಿ ಕೊಡ್ತಾ ಇರ್ಬೋದ್ರಿ ನೋಟ್ರಿ ಇದೆಲ್ಲ ಸರ್ ನೋಡ್ರಿ ರಿಜಿಸ್ಟರ್ ಮಾಡಿ ನೀವು ಒಂದ ದಿನದಾಗ ವೆರಿಫಿಕೇಶನ್ ಇಂದ ಹೆಂಗ್ ಮಾಡ್ತೀರಿ ನೀವು ನಿಮ್ ಸೀನಿಯರ್ ಅವತ್ತು ಬಾಂಡ್ ಮಾಡ್ಸಾರ ಅವತ್ತು ರಿಜಿಸ್ಟರ್ ಆಗೈತಿ ಹಂಗಂದ್ರೆ ಹೊರರಾಜು ಬಂದ್ರು ನೀವು ಇಲ್ಲಿ ಆರಾಮ ರೊಕ್ಕ ಮಾಡ್ಕೊಡ್ತೀರ ಅನ್ನಂಗ ಅರ್ಥ ಮ್ಯಾರೇಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರಲ್ಲ 8 ಆಯ್ತು. ಈಗ ನಾ ಇಲ್ಲಿ ರೆಸಿಡೆನ್ಸಿ ಅಲ್ಲ ಅಂತ ಅದ್ರೂ ನೀವು ರಿಜಿಸ್ಟರ್ ಮಾಡ್ಕೊಡ್ತೀರಾ? ಆಯ್ತು. ಎಷ್ಟು ತಿಂಗಳ ನಾನು ಇಲ್ಲಿ ರೆಸಿಡೆನ್ಸಿ ಆಗಿದ್ರೆ ಮಾಡ್ಬೋದು ಅಂತೀವಿ ಸರ್? ಎಷ್ಟು ದಿವಸ ನಾನು ಇಲ್ಲಿ ರೆಸಿಡೆನ್ಸಿ ಆಗಿದ್ರೆ ಈ ಊರಲ್ಲಿ? ಹಾಂ, 30 ಡೇಸ್ ಸೇಮ್ ಡೇನೇ ಮಾಡ್ಬೋದಾ? ನೋಟಿಸ್ ಪೇಟೆ ಕೇಳ್ತಾ ಇಲ್ಲ ಸರ್ ನಾನು, ನೀವು ಮತ್ತೆ ಕನ್ಫ್ಯೂಸ್ ಹೋಗಬೇಡಿ. ನಾನು ಮುಳುಗೋಡದಲ್ಲಿ ಎಷ್ಟು ವರ್ಷದಿಂದ ಇದ್ದರೆ ನೀವು ಮಾಡ್ಕೊಳ್ಳಿಕ್ಕೆ ಕಾನೂನಲ್ಲಿ ಪ್ರಯೋಜನ ಇದೆ ನಾನು ಕೇಳ್ತಾ ಇರೋದು. 30 ದಿವಸ ನೋಟಿಸ್ ಪೀರಿಯಡ್ ಹೇಳಿದ್ರಿ ನೀವು. ಅದು ಆರು ತಿಂಗಳ ಮತ್ತೆ ರೆಸಿಡೆನ್ಸಿ ಇದ್ರೆ ಮಾಡ್ಬೋದು ಅಂತಿದ್ದೀರಾ? 6 ತಿಂಗಳಿಂದ ರೆಸಿಡೆನ್ಸಿ ಕೊಡ್ತಾರೆ, 3 ದಿನದಿಂದ ರೆಜಿಸ್ಟರ್ ಮಾಡ್ಕೊಡ್ತಾರೆ. ಆಯ್ತು. ಇವಾಗ ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕು ಸರ್? ಅಡ್ರೆಸ್ ಪ್ರೂಫ್ ಏನು ವ್ಯಾಲಿಡ್ ಇರುತ್ತೆ? ಆನ್ಲೈನಲ್ಲಿ ಬೇಡಿ ಸರ್, ತಮಗಿರೋ ಮಾಹಿತಿ ಹೇಳಿದೆ. ಮತ್ತೆ ಇಲ್ಲಿ ನಿಮ್ಮ ಸಬ್ ರಿಜಿಸ್ಟರ್ ಇಲ್ಲಿ ನಿಮ್ದು ಯಾರು ಸಬ್ ರಿಜಿಸ್ಟರ್ 3ನೇ ತಾರೀಕಿಗೆ ರೆಂಟ್ ಅಗ್ರಿಮೆಂಟ್ ಆಗಿದೆ. 3ನೇ ತಾರೀಕಿಗೆ ನೋಟಿಸ್ ಮಾಡಿದ್ದಾರೆ. ಅದೇಂಗ್ ಮಾಡ್ತೀರಿ ನೀವು ಕಾನೂನು ಬಾಹಿರಾಗಿ? ಅಲ್ಲ ಸರ್, ನನಗಿಂತ ಇಲ್ಲಿ ನಿಮ್ದು ಇವ್ರು ಇದ್ದಾರೆ ಸಬ್ ರಿಜಿಸ್ಟರ್, ಅವ್ರಿಗೆ ಅದು ಗೊತ್ತಿರಬೇಕಲ್ಲ. ಹಾಂ, ಹೆಂಗೆ ಮಾಡ್ಲಿಕ್ಕೆ ಆಪ್ಷನ್ ಇದೆ ನಿಮಗೆ? ಆಯ್ತು, ಇಲ್ಲಿ ಇದ್ದಾರೆ ನಿಮ್ದು ಇವ್ರು ಇದ್ದಾರೆ, ಮಾತಾಡಿ ಅವ್ರಿಗೆ ನಾನು ಇಲ್ಲಿ ಕೊಡ್ತೀನಿ. ಮೇಡಮ್ ಮಾತಾಡಿ ಸರ್. ನಮಸ್ಕಾರ ಸರ್. ಸರ್, ಹಸ್ಬೆಂಡ್ ಆ್ಯಂಡ್ ವೈಫ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ ಸರ್. ಆಮೇಲೆ ಮ್ಯಾರೇಜ್ ಪ್ಲೇಸಿಗೆ ಒಂದು ಅಫಿಡವಿಟ್ ಕೊಟ್ಟರು ಸರ್, ಇಲ್ಲಿ ನಾವು ಮ್ಯಾರೇಜ್ ಆಗಿದ್ದೇವೆ ಅಂತೇಳಿ. ನಾನು ಅವಾಗ ಮ್ಯಾರೇಜ್ ಪ್ಲೇಸ್ನ ಮಾಡ್ಲಿಕ್ಕೆ ಬರಲ್ಲ ಅಂತ ನಾನು ಹಸ್ಬೆಂಡ್ಗೂ ಹೇಳಿದೆ ಮತ್ತು ಗಾಯತ್ರಿ ಮೇಡಮ್ಗೂ ಹೇಳಿದೆ ಸರ್. ಅವರು ಇಲ್ಲ ಮೇಡಮ್ ನಾನು ಇಲ್ಲೇ ಹಾಂ ಸರ್, ಅವ್ರು ಏನಂದ್ರು, ಇಲ್ಲ ಮೇಡಮ್ ನಾವು ಇಲ್ಲೇ ಸ್ಟೇ ಇದ್ದೇವೆ, ನಾವು ಬಾಡಿಗೆ ಇದ್ದೇವೆ, ಬಾಡಿಗೆ ಅಗ್ರಿಮೆಂಟು ಕೊಡ್ತೇವೆ ಅಂತ ಹೇಳಿದ್ರು ಸರ್ ಅವರು. ಆಮೇಲೆ ಬಾಡಿಗೆ ಓನರ್ ಬಂದಾರೆ ಸರ್ ನಮಗೆ ಸಾಕ್ಷಿ ಆಗಲಿಕ್ಕೆ. ಮ್ಯಾರೇಜ್ ಸಾಕ್ಷಿ ಬಾಡಿಗೆ ಓನರ್ ಬಂದಿದ್ದಾರೆ. ಮತ್ತು ಇದಕ್ಕೆ ಯಾವುದು ಅಂದರೆ ನಾನು ನಂಬಿದ್ದಿಲ್ಲ ಸರ್ ಸ್ಟಾರ್ಟಿಂಗ್ ರೆಂಟ್ ಅಗ್ರಿಮೆಂಟ್ ಕೇಳಿದಾಗ. ಖಾಲಿ ಅವರು ಅಫಿಡವಿಟ್ ಕೊಟ್ಟಾಗ ನಾನು ನಂಬಿದ್ದಿಲ್ಲ ಸರ್. ಆಮೇಲೆ ಇದು ಕೊಟ್ಟು ಸರ್, ರೆಂಟ್ ಅಗ್ರಿಮೆಂಟ್ ಕೊಟ್ಟರು ಸರ್. ಆಮೇಲೆ ಓನರು ಕೂಡ ಬಂದು ನಾನು ಊರೆಲ್ಲ ಹೇಳಿದ್ರು ಸರ್. ಆಫೀಸರ್ ಜೊತೆ ಓನರೇ ಮಾತಾಡಿದಾಗ ನಾನು ನೆಕ್ಸ್ಟ್ ಮ್ಯಾರೇಜ್ ಮಾಡಿದ್ದೀನಿ ಸರ್. ಆಮೇಲೆ ನಾನು 40 ಡೇಸ್ ನಾನು ನೋಟಿಸ್ ಕೊಡ್ಲಿಕ್ಕೆ ಪೀರಿಯಡ್ ಹಾಕಿದ್ದೀನಿ ಸರ್. ನಾನು ನೋಟಿಸ್ ಹಾಕಿದ್ದೀನಿ ಸರ್. ಆಮೇಲೆ ಧಾರವಾಡ ಹೋಗ್ಲಿಕ್ಕೆ ನೋಟಿಸ್ ಕಳಿಸಿದ್ದೀನಿ ಸರ್ ನಾನು. ಅವಾಗ ಯಾವುದೂ ಅಬ್ಜೆಕ್ಷನ್ ಬಂದಿಲ್ಲ ಸರ್ ನನಗೆ. ಹಾಂ ಸರ್. ಆಮೇಲೆ ಇಬ್ಬರು ಕಾನೂನು ರೀತಿಯಿಂದ ಇಬ್ಬರು ಇದದ ಸರ್, ಏಜ್ ಅದ ಸರ್, 21. ಇವಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದಾರೆ ಸರ್ ಅವರು. ಆಮೇಲೆ ಓರಲ್ ಆಗೂ ಕೇಳಿದ್ದೀನಿ ಸರ್ ಅವರು.
ಈಗ ರೆಂಟ್ ಅಗ್ರಿಮೆಂಟ್ ಪ್ಲಸ್ ಮತ್ತು ನೋಟ್ರಿ ಸರ್, ಯಾವುದು ಮ್ಯಾರೇಜ್ ಪ್ಲೇಸ್. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಕಾವೇರಿ 1 ಅದು ಗೊತ್ತಿಲ್ಲ ಸರ್. ಕಾವೇರಿ 2ದಲ್ಲಿ ನಾವೇನು ಎವಿಡೆನ್ಸ್ ಕೊಡ್ತೀವಲ್ಲ ರಾಂಗ್ ಹಾಕಿದ್ರೆ ಸಿಸ್ಟಮ್ ತಗೊಳ್ಳೋದಿಲ್ಲ ಸರ್ ಫಸ್ಟ್ ಆಫ್ ಆಲ್. ಹಾಂ ಸರ್, ಮತ್ತು ಇವೆಲ್ಲ ಡಾಕ್ಯುಮೆಂಟ್ ಅವ್ರು ಅಪ್ಲೋಡ್ ಮಾಡ್ತಾರೆ ಸರ್ ನಮಗೆ ಫಸ್ಟ್ ವಕೀಲರ ಮುಖಾಂತರ. ಈ ನೋಟ್ರಿ ಎಲ್ಲ ಆಗಿದ್ದು ನಮ್ಮ ಮುಂದೆ ಆಗಂಗಿಲ್ಲ ಸರ್. ನೋಟ್ರಿ ಕೋರ್ಟ್ ಮಾಡಿ ಸರ್ ವಕೀಲರ ಮುಂದೆ. ಅಂದ್ರೆ ನಾನು ಕೇಳಿದೆ ಸರ್, ಅವರು ಬರೀ ಬಾಡಿಗೆ ಇರ್ತಾರಲ್ಲ ಸರ್. ಅವರು ಓನರ್ಗೆ ನಾನು ಕರೆದು ಕೇಳಿದ್ದೀನಿ ಸರ್. ಓನರ್ಗೆ ಅವ್ರು ರೆಂಟ್ ಅಗ್ರಿಮೆಂಟ್ ಕೊಟ್ಟು ನಾನು ಮಾಡ್ತೇನೆ, ಹಾಗೆ ರೆಸಿಡೆನ್ಸಿ ಅಡ್ರೆಸ್ ಮಾಡ್ಲಿಕ್ಕೆ ಬರಲ್ಲ ಅಂತ ನಾನು ವಾಪಸ್ ಕಳಿಸಿದೆ ಸರ್ ಆ ಟೈಮಿಗೆ. ಆವಾಗ ಅವ್ರು ರೆಂಟ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಸರ್ ನಮಗೆ. ನಾ ಪಾರ್ಟಿಗೆ ನಂಬಿಲ್ಲ ಸರ್. ರೆಂಟ್ ಅಗ್ರಿಮೆಂಟ್ ಓನರ್ಗೂ ಕೇಳಿದೆ ಸರ್, ಯಾರು ಬಾಡಿಗೆ ಕೊಟ್ಟರಲ್ಲ ಸರ್ ಅವ್ರಿಗೂ ಕೇಳಿದ್ದೀನಿ ಸರ್ ಸರ್. ಹಾಂ ಸರ್. ಸರ್ ನಿಮ್ಗೆ ಎಂಟೈರ್ ಫೈಲ್ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಸರ್. ನಿಮ್ಗೆ ಒಂದು PDF ಮಾಡಿ ಮೇಲ್ ಮಾಡ್ತೀನಿ ಸರ್. ಹಾಂ ಓಕೆ ಸರ್, ನಮಸ್ಕಾರ ಸರ್. ಸರ್, ನೀವು ಹೇಳಿರೋ ಹಾಗೆ ನಾನು ಹೇಳ್ತಾ ಇರೋದಲ್ಲ, ನೀವು ಹೇಳಿರೋ ಹಾಗೆ 30 days ಆದರೂ ಮಿನಿಮಮ್ ಇಲ್ಲಿ ಇದ್ರೆ ಮಾಡ್ಬೋದು ಅಂತ ನಿಮ್ಮ ಬೇರೆ ನೀವೇ ಕಾನೂನನ್ನು ಹೇಳಿದ್ದೀರಾ, ಕರೆಕ್ಟಾ? 3ನೇ ತಾರೀಕಿಗೆ ರಿಜಿಸ್ಟರ್ ಆಗಿದೆ, 3ನೇ ತಾರೀಕಿಗೆ ಬಾಂಡ್ ಆಗಿದೆ. ಡೇಟ್ ನೋಡಿ ಸರ್. 3ನೇ ತಾರೀಕಿಗೆ ಡೇಟ್ ಎಂಟ್ರಿ ಇದೆ ನೋಡ್ರಿ. ಯಾವ ಡೇಟ್ ಎಂಟ್ರಿ ಇದೆ ನೋಡ್ರಿ ಓದಿ. ಬಾಂಡ್ ಯಾವಾಗಿದ್ರಿ? ಬಾಂಡ್ ಇಶ್ಯೂ ಆಗೈತ್ರಿ ಬಾಂಡ್ ಇಶ್ಯೂ ಡೇಟ್ ಮೇ 3ನೇ ತಾರೀಕು. ನೀವು ಯಾವಾಗ ಮಾಡಿದ್ರೆ? ಮೇ 3ನೇ ತಾರೀಕು. ಎಂಟ್ರಿ ಹೊತ್ತು ಹಾಕೊಂಡ್ ಬರ್ತಾವ ಸರ್. ಬಾಂಡ್ ಇಶ್ಯೂ ಡೇಟ್ ಯಾವಾಗ ಐತೆ ಇಲ್ಲಿ? ನಾವು ಕೇಳ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಸರ್, ನೋಟಿಸ್ ಕೊಡು ಅಂತ ಹೊರಗೆ ಹಾಕಿ ನೋಟಿಸ್ ಹೊರಗೆ ಹಾಕಿದ್ರೆ ಹೊರಗಡೆ ಹಾಕ್ದಾಗ ತಗೊಂಡು ಹೋಗಿದ್ದಾರೆ ಅದು. ಇವ್ರಿಗೆ ಅದು ಮಾಹಿತಿ ಮಾಡ್ಬೇಕಂದ್ರೆ ಮಾಹಿತಿ ಕೊರತೆ ಇದೆ ಇವ್ರಿಗೆ. ಹೌದು ಅವ್ರಿಗೆ ಇದೆ. ಇಲ್ಲ 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 ಅವ್ರ ಓನರ್ ಅಲ್ರಿ. ಓನರ್ ಇಲ್ಲಿ ನಾ ಬರ್ಲಿ ಇನ್ನೊಬ್ಬ ಬರ್ಲಿ, ಆಸ್ ಪರ್ ದ ಪೇಪರ್ ಏನ್ ಹೇಳ್ತೈತಿ ಅದ್ರ ಪ್ರಕಾರ ಮಾಡ್ಬೇಕಲ್ಲ ಕೆಲಸ. ಮತ್ತೆ ಓನರ್ ಬಂದಿದ್ರೆ ಅವ್ರು ಕರ್ಸಿದ್ರೆ ಅವ್ರಿಗೆ ಸಾಕ್ಷಿ ಸಹಾಯ ಹಾಕಿದ್ರೆ ಅವ್ರ ಓನರ್ ಮುಗ್ಲಪ್ಪನ ರಿಲೇಷನ್ ಅವರು. ಈಗ ನೋಡಿ ಸರ್, ನಾನು ಇದ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಮಾಡ್ತೀನಿ. ಇವ್ರನ್ನ ಇಮಿಡಿಯೇಟ್ಲಿ ನೀವೇನು ಆಕ್ಷನ್ ಮಾಡ್ತೀರಾ ಇವ್ರ ಮೇಲೆ ಆಕ್ಷನ್ ಮಾಡಿ. ಆಮೇಲೆ ಇವಾಗ ನಮಗೆ ಗೊತ್ತಿರೋ ಮಾಹಿತಿ ಬಂದಿದೆ. ಇನ್ನು ಇದರಿಂದ ಎಷ್ಟಾಗಿದೆ ಅದು ಕೂಡ ಇವ್ರ ಬಗ್ಗೆ ನಾವು ಮಾಹಿತಿನೇ ಕೊಡ್ಬೇಕು. ನಾನು ನಿಮಗೆ ಆಟೋದಲ್ಲಿ ಕೇಳ್ತೇನೆ ನಿಮಗೆ. ಆಮೇಲೆ ಜೊತೆಗೆ ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಇಲ್ಲ ಸರ್. ನೀವು ಬರ್ತೀರಾ ಇಲ್ಲ ಸರ್? ವಿಸಿಟ್ ಮಾಡ್ತೀರಲ್ಲ ನೀವು ಇಲ್ಲಿ? ಅಲ್ಲ ಹೋಗ್ತೀರಾ? ನೋಟಿಸ್ ಬೋರ್ಡ್ ಎಲ್ಲಿದೆ ಸರ್ ಇಲ್ಲಿ? ಸರ್ ಇಲ್ಲ ಅಲ್ಲ ಸರ್, ಇಲ್ಲೆಲ್ಲ ಇಲ್ಲಿಗಲ್ ನಡೀತಾ ಇದೆ ಅಂತ ಏನು ಇಲ್ಲಿ ಮಾಡಿಲ್ಲ ನೀವು ಇಲ್ಲಿ. ಈಗ ಅದೇ ಕ್ಯಾನ್ಸಲೇಷನ್